ಆಯಿತಾ. ಇದೆಲ್ಲ ನನ್ನ ಮೇಲೆ, ನಾನು ಮೊದಲಿಂದ ರಾಜ್ಕುಮಾರ್ ಸಿನಿಮಾ ಅಂದರೆ ಭಾರಿ ಪಂಚಪ್ರಾಣ ನನಗೆ. ರಾಜ್ಕುಮಾರ್, ಕುವೆಂಪು ಪದ್ಯಗಳು ಅಂದರೆ ಭಾರಿ ನನಗೆ ಇಷ್ಟ. ಆಗ್ಲಿಂದಲೂ ನನಗೆ ಕನ್ನಡದ ಕಾಳಜಿ ಇತ್ತು. ಹಾಗೆ ಬಂದೆ ಬೆಂಗಳೂರಿಗೆ. ಬಂದೆ, ನನ್ನ ಸಂಬಂಧಿಕರ ಮನೇಲಿ ಇಲ್ಲಿ ಹುಡುಕೊಂಡೆ. ಯಾಕೋ ಅವ್ರ ಮನೆಯಲ್ಲಿ ನನಗೆ ಸರಿ ಅನ್ನಿಸ್ಲಿಲ್ಲ. ಬೇಡ ಅಂಥೇಳಿ ಇಲ್ಲಿ ಮಡಿವಾಳದ ಹತ್ರ ಇಲ್ಲೊಂದು ಕೆಲಸಕ್ಕೆ ಸೇರಿಕೊಂಡೆ. ಇಲ್ಲಿ ಮಹೇಂದ್ರ ಹಂಡ್ ಕಂಪ್ನಿ ಅಂತ ಒಂದು ಕಂಪ್ನಿ ಇತ್ತು, ಈ ಸ್ಟೇಷನರಿ ಸಪ್ಲೈ ಮಾಡುವಂಥ ಒಂದು ದೊಡ್ಡ ಹೋಲ್ಸೇಲ್. ಇದು ಅವಿನಿ ರಸ್ತೆಯ ಸಿಟಿ ಸ್ಟೇಟಲ್ಲಿ ಕೆಲಸಕ್ಕೆ ಸೇರಿಕೊಂಡು ಒಂದು 20-21 ವರ್ಷ ನಾವಾಗ ಬೆಂಗಳೂರಿಗೆ ಬಂದಾಗ ಅಷ್ಟೇ ಯುವಕ. ಹೌದು. ಆಗ ನಮ್ಮ ತಾಯಿ ಗೊತ್ತಾಯಿತು. ನಮ್ಮ ತಾಯಿ ಗೊತ್ತಾದ ಮೇಲೆ ನಮ್ಮ ತಾಯಿ ಬಂದರು, ಊರಿಂದ ಬಂದು ನಾನು ಅವ್ರ ಮನೇಲಿದ್ದಾಗ ಮಾತಾಡಿಸಿ ಅವ್ರು ಕರ್ಕೊಂಡೋಗಿ ಹೋಟ್ಲಲ್ಲಿ ತಿಂಡಿ ಮಾಡಿಸುವಾಗ ಒಂದು ಮಾತು ಹೇಳಿದ್ರು, ಯಾವ ಸಂಬಂಧಿಕರ ಮನೇಲಿ ಇರಬೇಡ ನೀನು ಬೇಕಾದ್ರೆ ಎಲ್ಲಾದರೂ ಬೀದಿಲಿ ಬೇಕಾದ್ರೆ ಕೂತ್ಕೊಂಡು ಚಪ್ಪಲಿ ಹೊಲಿ, ಚಿಂತೆ ಇಲ್ಲ, ಯಾರ ಮನೇಲೂ ಇರಬಾರ್ದು ನೀನು ಅಂತ ಹೇಳಿ, ಅವರು ಕೊರಳಲ್ಲಿದ್ದಂಥ ಒಂದು ಕಾಸಿನ ಸರ, ನಮ್ಮ ಅಜ್ಜಿ ಕೊಟ್ಟಂಥ ಕಾಸಿನ ಸರ, ಅದನ್ನು ಆಗ ಭಾರಿ ದೊಡ್ಡ ಚಿನ್ನದ ಸರ ಅದು. ಅಲ್ಲಿ 70,000 ರೂಪಾಯಿಗೆ ಮಾರಿಬಿಟ್ಟು ಸ್ಟೇಟಲ್ಲಿ ಚೌಡೇಶ್ವರಿ ಟೆಂಪಲ್ ಸ್ಟೇಟ್ ಅಲ್ಲಿ ಮಾರಿ ನನಗೆ 70,000 ರೂಪಾಯಿ ಕೊಟ್ಟರು. ಮಗನೇ, ಇದರಲ್ಲೇ ಬದುಕಿ ನೀನು ಚೆನ್ನಾಗಿ ಆದಾಗ ಊರಿಗೆ ಬಾ, ಅಲ್ಲಿವರೆಗೂ ಬರಬೇಡ ಊರಿಗೆ ಅಂಥೇಳಿ. ಯಾಕೆಂದರೆ ನಾನು ತುಂಬ ಏಟು ತಿಂದಿದ್ದೀನಿ ನಮ್ಮಪ್ಪನ ಕೈಲಿ. ನಮ್ಮಲ್ಲಿ ಈಗ ದನ ಎಮ್ಮೆ ಮೇಯ್ಸೋಕ್ಕೆ ಕಳಿಸೋರು ಭಾನುವಾರ ಶನಿವಾರ. ನಾವು ನಮ್ಮೂರಲ್ಲೊಂದು ಶಾನ್ಭೋಗ್ರು ತೋಟ ಇತ್ತು. ಆ ಶಾನ್ಭೋಗ್ರು ತೋಟದಲ್ಲಿ ಎಮ್ಮೆ ಮೇಯ್ಸೋಕ್ಕೆ ಅಂತ ಹೋದಾಗ ನಮಗೆ ಆ ಟೈಮಲ್ಲೆಲ್ಲ ಏನಿತ್ತು, 2 ಟೈಮ್ ಊಟ. ಬೆಳಗ್ಗೆ 9ವರೆಗೆ ಮುದ್ದೆ, ಅನ್ನ ಮಾಡ್ತಿದ್ದು ಅಪರೂಪಕ್ಕೆ, ಒಂದು ವಾರಕ್ಕೊಂದ್ಸಲ ಅನ್ನ ಕೊಡೋ, ಶನಿವಾರ ಅಂತ ಅನ್ನ ಕೊಡೋರು, ಅಥವಾ ಹಬ್ಬದ ಟೈಮಲ್ಲಿ ಅನ್ನ ಮಾಡೋರು. ನಮ್ಮಲ್ಲಿ ಅದೊಂದು ಗಾದಿನೇ ಇತ್ತು, ಹೊಟ್ಟೆ ತುಂಬ ಮುದ್ದೆ ಬಾಯಿ ತುಂಬ ಅನ್ನ ಅಂತ. ಹಾಗಾಗಿ ಮಧ್ಯ 9ವರೆಗೆ ಮುದ್ದೆ ಸಾರು ಬಿಟ್ಟರೆ ಎಂಥದ್ದು ಇಲ್ಲ. ಮತ್ತು ರಾತ್ರಿ 8 ಗಂಟೆಗೆ ಊಟ. ಮಧ್ಯಾಹ್ನ ಹಿಂಗೆ ಎಮ್ಮೆ ಮೇಯಿಸ್ತಾ ಇದ್ದೆ, ಅವ್ರ ತೋಟದಿಂದ ಒಂದು ತೆಂಗಿನಕಾಯಿ ಒಣಗಿದ್ದು ಕೆಳಗಡೆ ಬಿತ್ತು. ಅದನ್ನು ಹೊಡೆದು ತಿಂದುಬಿಟ್ಟೆ. ತಿಂದಾಗ ಯಾರೋ ಹೋಗಿ ನಮ್ಮೂರು ಶಾನ್ಭೋಗ್ರಿಗೆ ಹೇಳಿದ್ರು. ನಮ್ಮ ಶಾನ್ಭೋಗ್ರು ಹೋಗಿ ನಮ್ಮ ತಂದೆ ಹತ್ರ ಜಗಳ ಮಾಡಿದ್ರು. ನಮ್ಮ ಅಪ್ಪಾಜಿ ಹೊಡೆದ್ರು ಅಂದರೆ ಅವತ್ತು ಎಂಥದೇ ಇರಲಿ, ನಿಮ್ಮ ಕಣ್ಣು ಮುಂದೆ ಎಂಥದೇ ಕಂಡೋರ ಆಸ್ತಿ ಪಾಷಾಣಕ್ಕೆ ಸಮಾನ, ಅಂದರೆ ವಿಷಕ್ಕೆ ಸಮಾನ ಅಂತ ಹೇಳೋರು ನಮ್ಮ ಅಪ್ಪಾಜಿ. ಮುಟ್ಟಬಾರ್ದು ಮಗನೇ ಅಂತ ಸಿಕ್ಕಾಪಟ್ಟೆ ಹೊಡೆದು ಇದು ಮಾಡಿದರು. ಹಾಗಾಗಿ ನನಗೆ ನಮ್ಮಮ್ಮ ಯಾವಾಗಲೂ ಹೇಳೋರು, ನಿಮ್ಮ ಅಪ್ಪಾಜಿಗೆ ಆಗಾಗ ಬಂದು ಅವರಿವರು ದೂರ ಹೇಳಾರಲ್ಲಪ್ಪ ನೀನು ಮಾಡೋ ಈ ಕೆಲಸಕ್ಕೆ. ಅವರೆಲ್ಲ ಒಂದು ದಿವಸ ನಿನ್ನ ನಾರಾಯಣಗೌಡ್ರ ಮಗ ಹೇಗಿದ್ದಾನೆ ನೋಡಬೇಕು ಅಂತ ನೋಡೋಕ್ಕೆ ಬರಬೇಕು ನಮ್ಮ ಮನೆಗೆ, ಹಂಗಾಗೋವರೆಗೂ ಬರಬೇಡ ಮಗನೇ ಅಂತ ಹೇಳಿ 70,000 ಕೊಟ್ಬಿಟ್ಟು ಹೋದರು. ಆಗ ನಾನು ಸೈಕಲ್ಲು, ಈ ಡಬಲ್ ಕ್ಯಾರಿಯರ್ ಅಂತ ಸೈಕಲ್ಲು ತಗೊಂಡು ಸ್ಟೇಷನರಿನ, ನಾನು ಅಲ್ಲಿ ಕೆಲಸ ಬಿಟ್ಟೆ, ಸ್ಟೇಷನರಿ ತಗೊಳ್ಳೋದು, ಅಲ್ಲೇ ನನಗೆ ಪರಿಚಯ ಆಗಿದ್ದರೆ ಹೆಂಗಾದ್ರೂ ತಗೊಳ್ಳೋದು, ಇಡೀ ಬೆಂಗಳೂರು ಸುತ್ತೋದು, ಸೈಕಲ್ ಹೊಡೆಯೋದು ಎಲ್ಲ ಹೋಲ್ಸೇಲ್ ತಗೊಂಡು ರೀಟೇಲ್ ರೈಟಿಗೆ. ನಿಮ್ಮ ತಾಯಿಯವರು 70,000 ಕೊಟ್ಟ ಮೇಲೆ ನೀವು ಮಹೀಂದ್ರ ಇಟ್ಬಿಟ್ಟೆ. ಸ್ಟಾರ್ಟ್ ಮಾಡಿದೆ. ಚೆನ್ನಾಗಿ ಸಂಪಾದನೆ ಮಾಡಿದೆ. ಅದಾದಮೇಲೆ ನನಗೆ ನಮ್ಮ ಆದಿಚುಂಚನಗಿರಿ ಶ್ರೀಗಳನ್ನ ಒಂದ್ಸಲ ಭೇಟಿ ಮಾಡಬೇಕು, ಬಾಲಗಂಗಾಧರನಾಥ ಸ್ವಾಮೀಜಿ ಅಂತ ಹೋದಾಗ ಅವರು ಹೇಳಿದ್ರು, ನೀನು ಒಂದು ಆಡಿಯೋ ಕಂಪ್ನಿ ಹ್ಯಾಕ್ ಮಾಡಬಾರ್ದು ನೀನು ಅಂದರು. ಅವ್ರದ್ದು ಒಂದಷ್ಟು ಹಾಡುಗಳನ್ನು ಬರೆಸಿಟ್ಕೊಂಡಿದ್ರು ಅವರು ದೊಡ್ಡರಂಗೇಗೌಡ್ರ ಜೊತೆಯಲ್ಲಿ. ಆಗ ಅದನ್ನು ಮಾಡ್ಬೋದಲ್ಲ ಅಂತ ಅಂದರು. ಆಯಿತು ನೋಡೋಣ ಸ್ವಾಮೀಜಿ ಅಂತ ಹೇಳಿದೆ. ಒಂದು ದಿವಸ ರಾಜ್ಕುಮಾರ್ ಅವ್ರಿಗೆ ದಾದಾ ಪಾಲ್ಕಿ ಪ್ರಶಸ್ತಿ ಬಂದಿತ್ತು. ಕುಣಗಲಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ. ಅಲ್ಲಿ ಒಬ್ಬ ತೀರ್ಥಹಳ್ಳಿಯವರು ಕಾಹಿ ರಾಧಾಕೃಷ್ಣ ಅಂತ ಹೇಳಿ ಒಬ್ಬರು ಗಮಕಿ,
ಈ ಕುವೆಂಪು ರಾಮಾಯಣ ದರ್ಶನನ ಭಾರಿ ನಿರ್ಘಳವಾಗಿ ನಿರಾಳವಾಗಿ ಹೇಳೋರು. ನನಗೆ ಅವ್ರ ಪರಿಚಯ ಆಗಿತ್ತು. ಆ ರಾಜ್ಕುಮಾರ್ ಅವರ ಅವತ್ತು ಕಾರ್ಯಕ್ರಮದಲ್ಲಿ ಯಾರು ಪ್ರಾರ್ಥನೆ ಹಾಡಕ್ಕೆ ಬಂದಿದ್ದು ಹಾಡಬೇಕಾದವರು ಬಂದಿರಲಿಲ್ಲ. ಯಾರು ಹಾಡ್ತಾರೆ ಅಂದಾಗ ನಾನು ಹೇಳಿದೆ, ಇಂಥವ್ರು ಇವ್ರು ತುಂಬ ಚೆನ್ನಾಗಿ ಹಾಡ್ತಾರೆ, ಹಾಡಿಸಿ ಅಂತ. ಗಮಕಿ ಹಾಡಿದ್ರು ಅವರು. ರಾಮಾಯಣ ದರ್ಶನನ ಶ್ಲೋಕವನ್ನು ಹಾಡಿದ್ರು. ಹಾಡಿದಾಗ ರಾಜ್ಕುಮಾರ್ ಅವರಿಗೆ ತಲೆಗೆ ತುಂಬ ಹೋಯಿತು. ನಾನು ಅಪ್ಪಟ ರಾಜ್ಕುಮಾರ್ ಅವರ ಅಭಿಮಾನಿ. ಅವರು ಹುಟ್ಟಿದ ಹಬ್ಬ ಅಂದರೆ ಎಲ್ಲರಿಗಿಂತ ಮುಂಚೆ ಅವ್ರನ್ನ ಭೇಟಿ ಮಾಡಬೇಕು ಅನ್ನೋದು. ಅವ್ರ ಸಿನಿಮಾ ಬಂದರೆ ಎಷ್ಟೇ ಇದಾಗಲಿ ಮಾರ್ನಿಂಗ್ ಶೋ ಸಿನಿಮಾ ಮೊದಲನೇ ಸಿನಿಮಾ ನೋಡಬೇಕು ಅನ್ನೋ ಹುಚ್ಚು. ಫಸ್ಟ್ ಶೋ ನೋಡಬೇಕು. ಹಾಗಾಗಿ ನಾನೇನು ಮಾಡಿದೆ, ಆ ಕಾರ್ಯಕ್ರಮಕ್ಕೆ ಹೋದಾಗ ಅವ್ರು ಹಾಡ್ತಾರೆ. ಆದಮೇಲೆ ಅಲ್ಲಿಂದ ಒಂದು ತೋಟದ ಮನೆ ಊಟಕ್ಕೆ ರಾಜ್ಕುಮಾರ್ ಅವ್ರಿಗೆ ಇದು ಮಾಡಿರ್ತಾರೆ. ಅವರು ನೀವು ಬನ್ನಿ ಅಂತ ಹೇಳಿ ಕರ್ಕೊಂಬಂದಾಗ ಆ ತೋಟದ ಮೇಲೆ ಊಟ ಮಾಡ್ತಾ ಕೂತಿರುವಾಗ ಮತ್ತೆ ನೀನು ಹಾಡ್ದೆಲ್ಲ ಮತ್ತೆ ಇನ್ನೊಂದ್ಸಲಿ ಹಾಡ್ತೀಯಾ ಅಂತ ಕೇಳ್ತಾರೆ ಅವ್ರನ್ನ, ಗಮಕಿ ಅವ್ರನ್ನ. ಅವ್ರ ಹೆಸರು ಕೃಷ್ಣ, ಕಾಹಿ ರಾಧಾಕೃಷ್ಣ ಅಂತ. ತೀರ್ಥಹಳ್ಳಿ ಅವ್ರು, ಮೂಲತಃ ತೀರ್ಥಹಳ್ಳಿ, ಅಪ್ಪಟ ಕುವೆಂಪು ಅಭಿಮಾನಿ. ಹಾಡ್ತಾರೆ. ಇವ್ರು ಊಟ ಮಾಡ್ತಾ ಮೈ ಮರ್ತು ಕೂತ್ಕೋತಾರೆ, ಊಟ ಮಾಡೋದು ಬಿಟ್ಟು. ಅಷ್ಟು ಚೆನ್ನಾಗಿ ಹಾಡ್ತಾರೆ. ಆಗ ಅವರು ಅಂತಾರೆ, ರಾಜ್ಕುಮಾರ್ ಅವರು, ಇದನ್ನು ನೀನು ರಿಕಾರ್ಡ್ ಮಾಡಿಸು ಅಂತಾರೆ. ಇಲ್ಲಿ ಒಂದು ಕಡೆ ಬಾಲಗಂಗಾಧರ ಸ್ವಾಮೀಜಿ ಇರ್ತಾರೆ. ಆಗ ನಾನೇನು ಮಾಡ್ತೀನಿ, ಈ ಬಿಸ್ನೆಸ್ ಮಧ್ಯದಲ್ಲಿ ಒಂದು ಗಾರ್ಮೆಂಟ್ಸ್ ಉದ್ಯಮ ಪ್ರಾರಂಭ ಮಾಡ್ತೀನಿ. ಆಮೇಲೆ ಒಂದು ಆಡಿಯೋ ಕ್ಯಾಸೆಟ್ ಕಂಪ್ನಿ ಮಾಡ್ತೀನಿ, ಶ್ರೀಮಾತ ಆಡಿಯೋ ಅಂತ. ಮತ್ತು ಗಾರ್ಮೆಂಟ್ಸ್ ಉದ್ಯಮ, ಪುಷ್ಪ ಗಾರ್ಮೆಂಟ್ಸ್ ಉದ್ಯಮ ಅಂತ ನನ್ನ ತಂಗಿ ಹೆಸರು, ಪುಷ್ಪ ಗಾರ್ಮೆಂಟ್ಸ್ ಅಂತ. ಈ 3 ಉದ್ಯಮ ಸ್ಟಾರ್ಟ್ ಆಗುತ್ತೆ. ನನಗೆ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ. ಸ್ಟೇಷನರಿ ಅವಾಗಲೂ ನಿಮ್ಮದು ಅದು ಮಾಡ್ತಾ ಸ್ಟೇಷನರಿ ಸೈಕಲ್ ಉದ್ಯಮ ಹೋಗ್ತಾ ಇದ್ದೆ. ಆಮೇಲೆ ಮಾರುತಿ ವ್ಯಾನ್ ತೊಗೊಂಡು ಆಡಿಯೋ ಸಪ್ಲೈ ಮಾಡ್ತಿದ್ದೆ. ಇಡೀ ಕರ್ನಾಟಕ ಸುತ್ತಾ ಇದ್ದೆ ಆಡಿಯೋ ಕ್ಯಾಸೆಟ್. ಯಾವ ಇಸ್ವಿಯಲ್ಲಿ ಸ್ಟಾರ್ಟ್ ಮಾಡಿದ್ರಿ ಶ್ರೀಮಾತ ಆಡಿಯೋ ಪ್ರಾರಂಭ ಮಾಡಿದಾಗ ಅದು ಅಷ್ಟೇ ಹೆಚ್ಚು ಕಡಿಮೆ ಒಂದು 86, 87, 90 ಹತ್ತತ್ರ ಆ ಇಸ್ಪಿಗಳು ಸ್ವಲ್ಪ. ಅದ್ರ ಕೆಲಸ ಏನು ಗೌಡ್ರೆ, ಶ್ರೀಮಾತ ಆಡಿಯೋಸ್ ಕೆಲಸ ಅಲ್ಲಿ ಏನು ಮಾಡ್ತಾರೆ ಅಂದರೆ ನಾವು ಸಾಹಿತ್ಯ ಬರೆಸ್ತಾ ಇದ್ದು, ಇಲ್ಲ ಮೂಲ ಜನಪದ ಕಲಾವಿದರನ್ನ ಕರ್ಕೊಂಬಂದು ಸ್ಟುಡಿಯೋದಲ್ಲಿ ರಿಕಾರ್ಡ್ ಮಾಡಿ ಅದನ್ನ ಆಡಿಯೋ ಕ್ಯಾಸೆಟ್, ಆಗ ಕ್ಯಾಸೆಟ್ ಲೋಕ, ಅದ್ಭುತವಾದ ಕ್ಯಾಸೆಟ್ ಲೋಕ. ಆ ಕ್ಯಾಸೆಟ್ಗಳನ್ನ ಮಾಡಿ ಅದನ್ನ ಎಲ್ಲ ಕ್ಯಾಸೆಟ್ ಅಂಗಡಿಗಳಿಗೆ, ಕರ್ನಾಟಕದ ಕ್ಯಾಸೆಟ್ ಅಂಗಡಿಗಳಿಗೆ ಸಪ್ಲೈ ಮಾಡ್ತಿದ್ರಿ. ಆಗ 13 ರೂಪಾಯಿಯಿಂದ ಸ್ಟಾರ್ಟ್ ಆಯಿತು ಒಂದು ಕ್ಯಾಸೆಟ್ಟು. ಆಮೇಲೆ 20 ರೂಪಾಯಿ, 21 ರೂಪಾಯಿವರೆಗೂ ಮಾರ್ತಾಯಿದ್ದೆ. ಹಾಗೆ ಕ್ಯಾಸೆಟ್ ಮಾಡ್ತಾ ಒಳ್ಳೆ ಸಂಪಾದನೆ ಮಾಡಿದೆ. ಆಗ ನಾನು ಒಂದು ಮಾರುತಿ ಹೊಸ ವ್ಯಾನ್ ತೊಗೊಂಡು 3/4 kg ಗೋಲ್ಡ್ ಹಾಕ್ಕೊಂಡು ಆಗ ಊರಿಗೋದೆ. ಯಾರ್ಯಾರು ನಮ್ಮ ಅಪ್ಪಾಜಿ ಹತ್ರ ನನ್ನ ಮೇಲೆ ಚಾಡಿ ಹೇಳ್ತಿದ್ರಲ್ಲ ಅವರೆಲ್ಲ ಬಂದು ಕೂತಿದ್ರು ಅವತ್ತು ನೋಡಲಿಕ್ಕೆ. ಹಾಗೆ ಅಲ್ಲಿಂದ ಊರು ಸಂಪರ್ಕ ಪ್ರಾರಂಭ ಆಯಿತು. ಅದಾದ ಮೇಲೆ ನಾನು ಇದೆಲ್ಲ ಬಿಸ್ನೆಸ್ ಒಂದು ಕಡೆ ನಡೀತಾ ಇತ್ತು. ಒಂದಷ್ಟು ಸಂಪಾದನೆ ಮಾಡಿದೆ. ಊರಲ್ಲಿ ಮೊದಲು ಹೋಗಿ 15 ಎಕರೆ ಜಮೀನು ಮಾಡಿದೆ ಊರಲ್ಲಿ, ತೋಟ. ಯಾಕೆ ನಮಗೆ ತೋಟ ಇರಲಿಲ್ಲ. ಒಂದು ಕಾಯಿ ತಿಂದಿದ್ದಕ್ಕೆ ಅವತ್ತು ಹೊಡೆದಿದ್ರಲ್ಲ, ನಾ ಚಾಲೆಂಜಿಗೆ 15 ಎಕರೆ ತೋಟ ಮಾಡಿದೆ, ತೆಂಗಿನ ತೋಟ ಮಾಡಿದೆ. ಇನ್ಕಮು ಎಲ್ಲ ಬಿಸ್ನೆಸ್, ಒಳ್ಳೆ ಬಿಸ್ನೆಸ್ ನಡೀತು. ಗಾರ್ಮೆಂಟ್ಸ್ ಉದ್ಯಮ, ಆಡಿಯೋ ಉದ್ಯಮ, ಸ್ಟೇಷನರಿ ಸಪ್ಲೈ ಮಾಡ್ತಾ ಇದ್ದೆ. ಆಮೇಲೆ ಹೆಚ್ಚುವರಿ ನಾನು ಬಾಂಬೆಯಿಂದ ಗೋಲ್ಡ್ ತರಿಸಿ ಚಿಕ್ಕಪೇಟೆ ಅವಿನಿ ರೋಡಲ್ಲಿ ಗೋಲ್ಡ್ನ ಹೋಲ್ಸೇಲಾಗಿ ಗೋಲ್ಡ್ ಸಪ್ಲೈ ಕೊಡ್ತಾ ಇದ್ದೆ. ಇದೆಲ್ಲ ಚೆನ್ನಾಗಿ ಹಿಡಿತು, ಬಿಸ್ನೆಸ್ ಕೈ ಹಿಡಿತು. ಹೆಚ್ಚು ಕಡಿಮೆ ಆ ಸಂದರ್ಭಕ್ಕೂ ನಾನೊಂದು ಚೆನ್ನಾಗಿ ಒಂದು 15-20 ಕೋಟಿವರೆಗೂ ಸಂಪಾದನೆ ಮಾಡಿದೆ. ಆವಾಗಲೇ ಊರಿಗೆ ಹೋದೆ, ಊರಲ್ಲಿ ಆಸ್ತಿ ಮಾಡಿದೆ, ಎಲ್ಲ ಮಾಡಿದೆ. ಇಲ್ಲೊಂದು ಸೈಟ್ ತೊಗೊಂಡೆ, ಮನೆ ಕಟ್ಕೊಂಡೆ. ಅದೇ ಸಂದರ್ಭಕ್ಕೆ ಮದುವೆ ಆದೆ. ಅಷ್ಟೆಲ್ಲ ಇದ್ದರೂ ಸಹ ನಾನು ಆಗಿದ್ದು ಮದುವೆ ಕುವೆಂಪು ಮಂತ್ರ ಮಾಂಗಲ್ಯ, ಸರಳವಾಗಿ ಆಗಬೇಕು ಅಂತ ಮದುವೆ ಆದೆ. ಆಮೇಲೆ ನನಗೆಲ್ಲ ಈ ಹೋರಾಟದ ಯಾವಾಗ ರಾಜ್ಕುಮಾರ್ ಅಭಿಮಾನಿ ಸಂಘ ಹೆಚ್ಚು ಸಂಪರ್ಕ, ರಾಜ್ಕುಮಾರ್ ಅವರ ಸಂಪರ್ಕ, ಅಭಿಮಾನಿ ಸಂಘದ ಸಂಪರ್ಕ ಆಯಿತು. ಆಗ ನಾನೇನು ಮಾಡಿದೆ, ಒಂದೊಂದೇ ಉದ್ಯಮವನ್ನು ನಮ್ಮ ಬೇರೆಯವರಿಗೆ ವಹಿಸ್ಬಿಟ್ಟು
ನಾನು ಇದರಲ್ಲಿ ಜಾಸ್ತಿ ಅಭಿಮಾನಿ ಸಂಘದಲ್ಲಿ ಹೋರಾಟದಲ್ಲಿ ಚಳವಳಿಯಲ್ಲಿ ಪ್ರಾರಂಭ ಮಾಡೋಕ್ಕೆ ಶುರುವಾಯಿತು. ಹೀಗೆ ಮಾಡ್ತಾ ಮಾಡ್ತಾ ಹೋದ ಆಗಾಗ ರಾಜ್ಕುಮಾರ್ ಕುಟುಂಬದಿಂದ ಒಂದು ಸ್ಟೇಟ್ಮೆಂಟ್ ಬರೋದು. ಏನಾದರೂ ಈ ಹೋರಾಟದಲ್ಲಿ ಒಂದು ಸಣ್ಣ ಘಟನೆ ಆದ್ರೂ ರಾಜ್ಕುಮಾರ್ ಕುಟುಂಬ, ಚಿನ್ನೇಗೌಡರು ಇಲ್ಲ ಪಾರ್ವತಮ್ಮನವರು ಒಂದು ಸ್ಟೇಟ್ಮೆಂಟ್ ಹಾಕ್ಬಿಡೋರು ಪತ್ರಿಕೆಗೆ, ಈ ಅಭಿಮಾನಿ ಸಂಘಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ. ಅಂದರೆ ಅವು ಗಲಾಟಿನಾರ ಆದರೆ ಆಗುತ್ತೇನೋ ಅಡ್ವಾನ್ಸ್ ಹಿಂದಿನ ದಿವಸನೇ ಹಾಕ್ಬಿಡೋರು. ಓಕೆ ಓಕೆ. ಆಗ ಆ ಚಳುವಳಿ ಅಲ್ಲೇ ಕುಸ್ತು ಹೋಗೋದು, ಸಂಬಂಧನೇ ಇಲ್ಲ ಅಂತ, ಸಂಬಂಧ ಇಲ್ಲ ಅಂತ ಹೇಳ್ಬಿಡೋರು. ಹೀಗೆ ಇದ್ದಾಗ ನಾನು ಅಂದ್ಕೊಂಡೆ, ಯಾಕೆ ಒಂದು ಸಂಘಟನೆ, ಕನ್ನಡ ಪರವಾದ ಸಂಘಟನೆ, ಯಾಕೆಂದ್ರೆ ನನಗೆ ಬಾಂಬೆ ಅನುಭವ ಇತ್ತು, ಅಲ್ಲಿಯ ಶಿವಸೇನೆ ಮಾಡ್ತಿದ್ದಂಥ ಇದು, ಯಾಕೆ ಇಲ್ಲಿ ಆ ಥರದೊಂದು ಚಳುವಳಿ ಸಂಘಟನೆಯನ್ನು ಕಟ್ಟಬಾರ್ದು ಅಂತ ಹೇಳಿ ಮಾಡಿ, ಆಗ ಒಂದು 20-30 ಜನ ಹುಡುಗರನ್ನ ಕೂರಿಸ್ಕೊಂಡು, ಸ್ವಲ್ಪ ಇವ್ರನ್ನೆಲ್ಲ ಕೂರಿಸ್ಕೊಂಡು, ಆಗ ಫಸ್ಟು ನಾವು ಕನ್ನಡಿಗರ ರಕ್ಷಣಾ ವೇದಿಕೆ ಅಂತ ಹೇಳಿ ಪ್ರಾರಂಭ ಮಾಡಿದ್ವಿ. ಈ ಹೆಸರು ಹೆಂಗೆ ಬಂದಿದ್ದು ಗೌಡ್ರೆ, ಕನ್ನಡಿಗರ ರಕ್ಷಣಾ ವೇದಿಕೆ ಅಂತ ಕಲ್ಪನೆ ಬಂದಿದ್ದು ಹೇಗೆ? ಅವತ್ತಿನ ಸಂದರ್ಭ ಬೆಂಗಳೂರು ಹಂಗಿತ್ತು. ಯಾವಾಗ ಬೆಂಗಳೂರು, ಅದೇ ಹೇಳ್ತೀನಲ್ಲ, ಶ್ರೀರಾಮ್ಪುರ, ಆಕ್ಸ್ಟೌನು, ಕಾಕ್ಸ್ಟೌನು, ಟಾನಿ ರೋಡು, ಓಕ್ಲಿಪುರ, ಆಮೇಲೆ ಅಗ್ರಹಾರ, ಈ ಕಡೆ ಕನ್ನಡದವರು ಓಡಾಡೋಕ್ಕೆ ಕಷ್ಟ, ಆ ಥರ ಇತ್ತು ಪರಿಸ್ಥಿತಿ. ಕನ್ನಡ ಮಾತಾಡಿದ್ರೆ ಕಷ್ಟ, ರಾಜ್ಯೋತ್ಸವ ಮಾಡಿದ್ರೆ ಗಲಾಟೆ ಮಾಡೋರು ಅಂಥ ಸಂದರ್ಭ. ಆಮೇಲೆ ಎಲ್ಲಿ ನೋಡಿದ್ರು ಅವ್ರದ್ದೇ ಇದು. ಒಂದು ತಮಿಳ್ ಸಿನಿಮಾ ಇಲ್ಲಿ 200-300 ಚಿತ್ರಮಂದಿರ ಕರ್ನಾಟಕದಲ್ಲಿ ಆಗ ಓಡೋದು.